ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣಗಳ ಮಧ್ಯೆ ಬಡಿದಾಟ ಶುರುವಾಗಿದ್ದು ಒಂದು ಕಡೆ ಸಿಎಂ ಕುರ್ಚಿ ಮತ್ತೊಂದು ಕಡೆ ಕೈಪಟ್ಟಕ್ಕಾಗಿ ಫೈಟ್ ಜೋರಾಗಿದೆ. ಸಿಎಂ ಕುರ್ಚಿಯ ಬೆನ್ನಲ್ಲೇ ಕೈ ನಾಯಕನ ಸಾರಥಿಯ ಹೋರಾಟಕ್ಕೂ ಕೂಡ ಮುಂದಾಗಿದ್ದು ತಡರಾತ್ರಿ ಮತ್ತೊಂದು ಮಾತುಕತೆ ಮೀಟಿಂಗ್ ನಡೆದಿದೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣಗಳ ಮಧ್ಯೆ ಬಡಿದಾಟ. ಒಂದು ಕಡೆ ಕುರ್ಚಿ, ಇನ್ನೊಂದು ಕಡೆ ಕೈ ಪಟ್ಟ. ಸಿಎಂ ಕುರ್ಚಿ ಕಾಳಗದ ಮಧ್ಯೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ. ತಡರಾತ್ರಿ ನಡೆದಂತಹ ಮೀಟಿಂಗ್ ಸಭೆಯಲ್ಲಿ ಎಸ್ಸಿ ಸಮುದಾಯದ ನಾಯಕರು, ಅದರಲ್ಲಿ ಅಚ್ಚರಿ ಅನ್ನುವಂತೆ ಕೆಎನ್ ರಾಜಣ್ಣ ಅವರು ಕೂಡ ಪಾಲ್ಗೊಂಡಿದ್ರು. ಹಿಂದೆ ಡಿಕೆ ಶಿವಕುಮಾರ್ ಅವರು ಸಭೆ ಕರೆದಂತಹ ಸಂದರ್ಭದಲ್ಲಿ ಅನಾರೋಗ್ಯದ ನೆಪವೊಡ್ಡಿದ್ರು ಕೆಎನ್ ರಾಜಣ್ಣ. ಬಟ್ ಈಗ ಹಾಜರಾಗಿದ್ದು ಬಹಳಷ್ಟು ಕುತೂಹಲಕ್ಕೀಗ ಕಾರಣವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲೀಗ ಮುಂದುವರಿತಾ ಇದೆ ಕುರ್ಚಿಯ ಕಾಳಗ. ಮತ್ತಷ್ಟು ಸಿಎಂ ಕುರ್ಚಿ ಫೈಟ್ ಒಂದು ಕಡೆ ಆದ್ರೆ ಕಾಂಗ್ರೆಸ್ ಸಾರಥ್ಯ ಆಯ್ಕೆಯ ವಿಚಾರ ಮತ್ತೊಂದು ಕಡೆ. ಕೆಎನ್ ರಾಜಣ್ಣ ಯಾಕೆ ಹೋಗಿರ್ಲಿಲ್ಲ ಅನ್ನೋದಕ್ಕೆ ಅವರ ರಿಯಾಕ್ಷನ್. ಡಾಕ್ಟರ್ ಬಳಿ ಹೋಗಿದೆ, ಹುಷಾರಿರ್ಲಿಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ಅನ್ನೋದಿಲ್ಲ, ಯಾವ ರಾಜಕಾರಣನೂ ಕೂಡ ಮಾಡ್ತಾ ಇಲ್ಲ. ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನಾರೋಗ್ಯ ಇದ್ದಿದ್ದು ನಿಜ, ನಾನು ಹಾಸ್ಪಿಟಲ್ಗೂ ಕೂಡ ಹೋಗಿದೆ, ಡಾಕ್ಟರ್ನ ಮೀಟ್ ಕೂಡ ಮಾಡಿದ್ದೆ. ಅದಾದ ಮೇಲೆ ನಾನು ಹೋಗಿದ್ದು ಅಂತ ಕೆಎನ್ ರಾಜಣ್ಣ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅಲ್ಲಿ ಡಾಕ್ಟರ್ ಹತ್ರ ನೋಡ್ಬೇಕು ಅಂತ ಹೋದೆ. ಹಾಗಾಗಿ ಆಗ್ಲಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರು ಹೇಳಿದ್ದಕ್ಕೆ ಪೂರ್ತಿ ಸಹಮತ ಇದೆ. ಅದ್ರ ಬಗ್ಗೆ ಇವತ್ತು ನಾನು ಅವ್ರ ಹತ್ರ ಮಾತಾಡಿ ಆದಷ್ಟು ಜಾಗ್ರತೆ ತೀರ್ಮಾನ ತಗೊಳ್ತೀನಿ. ಡಿಕೆ ಶಿವಕುಮಾರ್ ಅವ್ರಿಗೆ ಸಿಗ್ಲಿಲ್ಲ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಕ್ಕಿದ್ದಾರೆ. ಸ್ವಾಮೀಜಿ ಜೊತೆ ಮೀಟಿಂಗ್ ಸ್ವಾಮೀಜಿ ಹೋಗಿದ್ದೆ ಎಷ್ಟೊತ್ತಿಗೆ 9 ಗಂಟೆಗೆ ಅಲ್ಲಿಗೆ ಹೋಗಿದ್ದ ನಾನು. ಗೊತ್ತಾಯ್ತು. ಅಲ್ಲಿ ಇದ್ದಿದ್ದು ಮೀಟಿಂಗು 7 ಗಂಟೆಗೆ ಇಟ್ಕೊಂಡಿದ್ರು ಅವರು, ಇಲ್ಲಿ 6:30ಗೆ ಇಟ್ಕೊಂಡಿದ್ದು. ನಾನು ಇಟ್ಕೊಂಡಿದ್ದು ನಮ್ಮ ಚೇಂಬರಲ್ಲಿ ಫಿಕ್ಸ್ ಮಾಡಿದ್ದೆ ನಾವು. ಗೊತ್ತಾಯ್ತಾ.
ಬಟ್ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅಲ್ಲಿ ನನ್ನ ಮಗಳ ಮನೆ ಹತ್ರ ಹೋದೆ. ಆಮೇಲಿಂದ ಈ ತರ ಇದೆ ಅಂದ್ರು. ಸರಿ 9 ಗಂಟೆಗೆ ನಾನು ಅಲ್ಲಿಗೆ ಹೋದವನು, ಎಲ್ಲಿಗೆ ಅಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿಕ್ಕೆ. ಅಷ್ಟು ಬಿಟ್ರೆ ಇದರಲ್ಲಿ ಯಾವುದೇ ರಾಜಕಾರಣದ್ದು ಏನಿಲ್ಲ. ಇದು ಬೆಳ್ಳಿ ಪ್ರಕಾಶ್ ಬದಲಾವಣೆ ಮಾಡ್ತೀರಾ ಸರ್? ಅಲ್ಲಪ್ಪ, ಅಲ್ಲಿ ಬೋರ್ಡ್ ಇದೆ. ಬೋರ್ಡ್ ನಲ್ಲಿ ವಿಶ್ವಾಸ ಅವ್ರಿಗಿದ್ರೆ ಅವ್ರು ಕಂಟಿನ್ಯೂ ಆಗ್ತಾರೆ, ವಿಶ್ವಾಸ ಅವರಲ್ಲಿ ಇಲ್ಲ ಅಂದ್ರೆ ಕಂಟಿನ್ಯೂ ಆಗೋದಿಲ್ಲ. ಅದು ನಿನ್ನೆ ನಾನು ಕೂಡ ಇರ್ಬೇಕಿತ್ತು. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, KN ರಾಜಣ್ಣ ನಿನ್ನೆ ನಡೆದಂತಹ ಮೀಟಿಂಗ್ ವಿಚಾರವಾಗಿ, ಜೊತೆಗೆ DCM ಕರೆದಂತಹ ಮೀಟಿಂಗಿಗೆ ಯಾಕೆ ಹೋಗ್ಲಿಲ್ಲ ಅನ್ನೋ ವಿಚಾರವಾಗಿ ಮೊದಲ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ರು KN ರಾಜಣ್ಣ? ಪವಿತ್ರ, ಈಗಾಗಲೇ ನಿನ್ನೆ DCM DK ಶಿವಕುಮಾರ್ ಅವರು ಒಂದ್ ಕಡೆ ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಕೂಡ ಬಸವರಾಜ್, ನಿಮ್ಮ ಧ್ವನಿಯಲ್ಲಿ ಡಿಸ್ಟರ್ಬೆನ್ಸ್ ಇದೆ ಬಸವರಾಜ್, ತಿಳಿಸಿ. ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ. ಒಂದು ಕಡೆ DK ಭೇಟಿ ಬಳಿ ಯಾಕೆ ಹೋಗ್ಲಿಲ್ಲ, DK ಭೇಟಿ ಯಾಕೆ ಆಗ್ಲಿಲ್ಲ ಅನ್ನೋದಕ್ಕೆ ಅವ್ರು ಕೊಟ್ಟಂತಹ ಉತ್ತರ, ನಾನು ನೆನ್ನೆನೂ ಹೋಗ್ತಾ ಇರಲಿಲ್ಲ, ನನಗೆ ಆರೋಗ್ಯ ಸರಿ ಇರಲಿಲ್ಲ, ಸೊ ಆದರೂ ನಾನು ಹೋಗಿದ್ದೀನಿ, ನನಗೆ ಅನಾರೋಗ್ಯ ಇತ್ತು, ಆದರೂ ಕೂಡ ನಾನು ಹೋಗಿ ಅಟೆಂಡ್ ಮಾಡಿದ್ದೀನಿ ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದದ ನಂತರ ನನ್ನ ಮಗಳ ಮನೆಗೆ ಹೋಗಿ ಅಲ್ಲಿಂದ ನಾನು ಹೋದಂಥದ್ದು. ಅದು ಬಿಟ್ಟರೆ ಬೇರೆ ಯಾವ ರಾಜಕಾರಣನೂ ಇದರಲ್ಲಿ ಇಲ್ಲ. ನೆನ್ನೆ ತಡರಾತ್ರಿ 11 ಗಂಟೆವರೆಗೂ ನಡೆದಿದೆ, ಅದು 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಹೋಗಿದ್ದು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡೇ ಹೋಗಿದ್ದು, ಅದರಲ್ಲಿ ನಾನು ಯಾಕೆ ರಾಜಕೀಯ ಮಾಡಲಿ ಅಂತ ಹೇಳಿ. ಸೊ ಬಸವರಾಜ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಹೇಳ್ತಾ ಇದ್ರಿ ರಾಜಣ್ಣನವರ ರಿಯಾಕ್ಷನ್ ಬಗ್ಗೆ ತಿಳಿಸಿ. ಪವಿತ್ರ, ನಿನ್ನೆ ಸಚಿವ KN ರಾಜಣ್ಣ ಅವರ ಜೊತೆ DCM DK ಶಿವಕುಮಾರ್ ಅವರು ಏನು ಸಭೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಅವರ ಕಚೇರಿ ಬಂದಂತ ಸಂದರ್ಭದಲ್ಲಿ ಆ ಸಭೆಯಲ್ಲೂ ಕೂಡ ಅವರು ಒಂದು ಗೈರಾಗಿರ್ತಕ್ಕಂಥದ್ದು ಸಚಿವ KN ರಾಜಣ್ಣ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ KN ರಾಜಣ್ಣ ಅವರು DCM DK ಶಿವಕುಮಾರ್ ಅವ್ರ ಜೊತೆ ಅಪೆಕ್ಸ್ ಬ್ಯಾಂಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಇತ್ತು, ನಾನು ಕೂಡ ಅದರಲ್ಲಿ ಹಾಜರಾಗಬೇಕಾಗಿತ್ತು. ಆದ್ರೆ ಅನಾರೋಗ್ಯದ ಕಾರಣದ ಹಿನ್ನೆಲೆಯಲ್ಲಿ ನಾನು ವೈದ್ಯರ ಬಳಿ ಹೋಗಿರ್ತಕ್ಕಂಥದ್ದು, ಹಾಗಾಗಿ ಆ ಒಂದು ಮೀಟಿಂಗ್ಗೆ ನಾನು ಹಾಜರಾಗಲಿಕ್ಕೆ ಆಗ್ಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದಾದ ಬಳಿಕ ಏನು ಸ್ವಾಮೀಜಿಗಳ ಜೊತೆ ಸಭೆಗೆ ಹಾಜರಾಗಿರ್ತಕ್ಕಂಥದ್ದು, ನಾನು ವೈದ್ಯರ ಬಳಿ ಹೋದ ಬಳಿಕ ಸ್ವಾಮೀಜಿಯವರ ಒಂದು ಸಭೆಗೆ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ DK ಶಿವಕುಮಾರ್ ಅವರು ಕರೆದಿರ್ತಕ್ಕಂಥ ಸಭೆಗೆ ಯಾವುದೇ ರೀತಿ ಅಂದ್ರೆ ಅವರ ಹೇಳಿಕೆಗೂ ಕೂಡ ನನಗೆ ಸಂಬಂಧ ಅಂದ್ರೆ ಸಹಮತ ಇದೆ. ಅಂದ್ರೆ ಅನಾರೋಗ್ಯದ ಕಾರಣ ಅಂತಕ್ಕಂಥದ್ದು ಅವ್ರಿಗೂ ಕೂಡ ತಿಳಿದಿದೆ, ಅವರು ಕೂಡ ಅದೇ ಮಾತನ್ನ ಹೇಳಿರ್ತಕ್ಕಂಥದ್ದು. ಅದೇ ಕಾರಣದ ಹಿನ್ನೆಲೆಯಲ್ಲೇ ನಾನು ಆ ಒಂದು ಅವರ ಬಂದಿರತಕ್ಕಂಥ ಸಭೆಗೆ ಇಲ್ಲ. ಹಾಗಾಗಿ ಸ್ವಾಮೀಜಿಗಳ ಜೊತೆಗೆ ಹೋಗಿರ್ತಕ್ಕಂಥದ್ದು, ನಾನು ವೈದ್ಯರ ಬಳಿ ಹೋದ ಬಳಿಕ ನಾನು ಸ್ವಾಮೀಜಿಯವರ ಬಂದಿರತಕ್ಕಂಥ ಸಭೆಗೂ ಕೂಡ ನಾನು ಹಾಜರಾಗಿದೆ. ಅದರ ಅರ್ಥ ಬೇರೆ ಯಾವುದೇ ಅರ್ಥವನ್ನ ಕಲ್ಪಿಸೋದು ಬೇಡ ಅನ್ನುವಂಥ ಮಾತನ್ನು ಕೂಡ ಸಚಿವ KN ರಾಜಣ್ಣ ಅವರು ನಿನ್ನೆ DK ಶಿವಕುಮಾರ್ ಅವರ ಸಭೆಗೆ ಹಾಜರಾಗದೆ ಇರ್ತಕ್ಕಂಥ ಕಾರಣಕ್ಕೆ ಇವತ್ತು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ಅವ್ರು ಹೇಳ್ತಾ ಇದ್ರು, ಈಗ ಅವರಿಬ್ಬರ ನಡುವೆ ವೈಮನಸ್ಸಿದ್ದು ಸಹಜ ಅಂತ ಗೊತ್ತಿತ್ತು. ಕುರ್ಚಿ ವಿಚಾರವಾಗಿ ಅವ್ರು ಮಾತನಾಡಿದ್ದು, ಅದು ಹೈಕಮಾಂಡ್ ವರ್ಗೂ ಮತ್ತೆ DCM DK ಶಿವಕುಮಾರ್ ಅವರು ಹೋಗಿದ್ದು, ಅಲ್ಲೆಲ್ಲೋ ಹಗ್ಗ ಜಗ್ಗಾಟ ನಡೀತಾ ಇದೆ ಅನ್ನುವಂಥ ಒಂದು ಡೌಟ್ ಇತ್ತು. ಸೊ ಅದ್ರ ನಡುವೆ ಈ ರೀತಿ ಅನಾರೋಗ್ಯದ ನೆಪ ಒಡ್ಡಿದ ವಿಚಾರಕ್ಕೆ DK ಶಿವಕುಮಾರ್ ಅವರು ಏನು ಹೇಳಬಹುದು ಅಂತ. ಯಾಕಂದ್ರೆ ನಿನ್ನೆ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ದಾರೆ DK ಶಿವಕುಮಾರ್ ಅವ್ರಿಗೆ ಗೊತ್ತು, ಅವರು SC ಸಮುದಾಯದವರು ನನ್ನ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೇನೆ ಅವ್ರು ಕಣ್ಣಿಟ್ಟಿರೋದು ಅನ್ನುವಂಥ ಉದ್ದೇಶ ಕೂಡ ಅವ್ರಿಗೆ ಗೊತ್ತಿದೆ. ಪವಿತ್ರ, ಸಹಜವಾಗಿ ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿಗಳು ಕೂಡ DK ಶಿವಕುಮಾರ್ ಅವರು ಕರೆದಿರ್ತಕ್ಕಂಥ ಸಭೆಗೆ ಹಾಜರಾಗದೆ ಇರತಕ್ಕಂಥ ಕಾರಣಕ್ಕೆ ಹಲವಾರು ಅರ್ಥಗಳು ಕೂಡ ಅವರ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಚಿವ KN ರಾಜಣ್ಣ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅನಾರೋಗ್ಯದ ಕಾರಣದ ಹಿನ್ನೆಲೆಯಲ್ಲಿ ನಾನು ವೈದ್ಯರ ಬಳಿ ಹೋಗಿದ್ದೆ, ಹಾಗಾಗಿ DK ಶಿವಕುಮಾರ್ ಅವರು ಕರೆದಿರ್ತಕ್ಕಂಥ ಸಭೆಗೆ ಆಗಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇತ್ತ DK ಶಿವಕುಮಾರ್ ಕೂಡ ಅದನ್ನೇ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಒಂದ್ ಕಡೆ ಚರ್ಚೆ ಆಗ್ತಕ್ಕಂಥದ್ದು, KN ರಾಜಣ್ಣ ಅವರು DK ಶಿವಕುಮಾರ್ ಅವ್ರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿ ಕೂಡ ನಡೆಸಿದ್ರು. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಪಕ್ಷದ ಹಿತದೃಷ್ಟಿಯಿಂದ ಅನ್ನುವಂಥ ಮಾತುಗಳನ್ನ ಹಲವಾರು ಬಾರಿ
ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಂದ್ರೆ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಇದನ್ನೇ ಕೂಡ ವಾದವನ್ನ KN ರಾಜನ್ ಅವರು ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಕೂಡ DK ಶಿವಕುಮಾರ್ ಅವರು ಮತ್ತೆ KN ರಾಜನ್ ಅವ್ರ ನಡುವೆ ವೈಮನಸ್ಸಿದೆ, ಜಿದ್ದಾಜಿದ್ದಿದೆ. ಹಾಗಾಗಿ ಅವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಆ ಸಭೆಗೆ ಹಾಜರಾಗಿಲ್ಲ ಅನ್ನುವಂಥ ಮಾತುಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಒಂದ್ ಕಡೆ ಇಬ್ಬರು ನಾಯಕರು ಕೂಡ ಒಂದೇ ಹೇಳಿಕೆಗೆ ಸಹಮತ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಸಭೆಗೆ ಹಾಜರಾಗದೆ ಬೇರೆ ST ಸಮುದಾಯದ ಒಂದು ಸ್ವಾಮೀಜಿಗಳು ಬಂದಂತ ಸಂದರ್ಭದಲ್ಲಿ, ಅವರ ಶಾಸಕರು ಇರುವಂತ ಸಂದರ್ಭದಲ್ಲಿ ಅಲ್ಲಿ ಹಾಜರಾಗಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. DK ಶಿವಕುಮಾರ್ ಅವರು ರಾಜನ್ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಹೋದ್ರ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಅಂದ್ರೆ ಈಗಾಗಲೇ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ DK ಶಿವಕುಮಾರ್ ಅವರು ಕೆಲವೊಂದಿಷ್ಟು ಸಲಹೆ ಮತ್ತು ಸೂಚನೆ ಕೊಟ್ಟಿದ್ದಾರೆ. ಅದರ ಆಧಾರದ ಅನ್ವಯ ಒಂದ್ ಕಡೆ ಏನು ವಿರೋಧವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥ KN ರಾಜನ್ ಅವ್ರನ್ನು ಕೂಡ ಒಂದು ಸಭೆಗೆ ಹಾಜರಾಗುವ ಮುಖಾಂತರ ಅಥವಾ ಮೀಟಿಂಗ್ ಅನ್ನ ಮಾಡುವ ಮುಖಾಂತರ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಮುಂದಾದ್ರೂ ಸಹಿತ KN ರಾಜನ್ ಅವರು ಅದಕ್ಕೆ ವ್ಯತಿರಿಕ್ತ ಪರಿಣಾಮವನ್ನ ತೋರಿಸಿದ್ರ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಪವಿತ್ರ. ಬಸವರಾಜ್ ಅವ್ರು ಹೇಳ್ತಾ ಇದ್ರು, ನಾನು 7 ಗಂಟೆಗೆ ಆರಂಭವಾಗಿದ್ದು ಅವ್ರ ಮೀಟಿಂಗ್ ರಾತ್ರಿ 11 ಗಂಟೆವರೆಗೂ ಕೂಡ ನಡೀತು. ಬಟ್ ನಾನು ಹಾಸ್ಪಿಟಲ್ಗೆ ಹೋದೆ, ಅಲ್ಲಿಂದ ಮಗಳ ಮನೆಗೆ ಹೋದೆ ಅಂತ ಹೇಳಿ, ಅಂದ್ರೆ ನಾನೆಲ್ಲೋ ಕೆಲ ಕ್ಷಣಗಳು ಮಾತ್ರ ಹೋಗಿದ್ದೆ ಅನ್ನುವಂಥದ್ದು ಇಲ್ಲಿ ತಿಳಿಸೋದಕ್ಕೆ ಹೋದ್ರ, ಅಥವಾ ನಾನು ಹೋಗಿದ್ದ ಉದ್ದೇಶ ಅಲ್ಲಿ ಅಧ್ಯಕ್ಷರ ವಿಚಾರ ಆಗಿರ್ಬೋದು, ರಾಜಕೀಯ ವಿಚಾರ ಆಗಿರಬಹುದು, ಅದಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಮುಟ್ಸೋದಕ್ಕೆ ಹೊರಟ್ರ ಅಂತ? ಖಂಡಿತ ಪವಿತ್ರ. ಒಂದ್ ಕಡೆ ಇವೆಲ್ಲ ಅಂದ್ರೆ KN ರಾಜನ್ ಅವರು DK ಶಿವಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಅವರ ಸಭೆಗೆ ಹಾಜರಾಗದೆ ಇರ್ತಕ್ಕಂಥ ರೀತಿಯನ್ನ ನೋಡ್ತಾ ಹೋದ್ರೆ ಒಂದ್ ಕಡೆ ಹಲವಾರು ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಆದ್ರೆ KN ರಾಜನ್ ಅವರು ಪ್ರತಿ ಒಂದಿಷ್ಟು ಪ್ರಶ್ನೆಗಳಿಗೂ ಕೂಡ ಅವರ ಒಂದು ಉತ್ತರ ಹೇಗಿತ್ತಂತಂದ್ರೆ ಒಂದ್ ಕಡೆ ಯಾವುದೇ ರೀತಿ ಬೇರೆ ಅರ್ಥ ಕಲ್ಪಿಸೋದು ಬೇಡ, ನನಗೆ ಅನಾರೋಗ್ಯದ ಕಾರಣ ಇತ್ತು ಅಥವಾ ಇನ್ನಿತರೆ ಕೆಲಸಗಳಿದ್ವು, ಹಾಗಾಗಿ ನಾನು ಅವರ ಕರೆದಿರ್ತಕ್ಕಂಥ ಸಭೆಗೆ ಹಾಜರಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಂದ್ರೆ DK ಶಿವಕುಮಾರ್ ಅವರ ಒಂದು ಕರೆದಿರ್ತಕ್ಕಂಥ ಸಭೆಗೆ ಹಾಜರಾಗದೇ ಇರೋದು ಬೇರೆ ಕಾರಣಗಳಿದಾವ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದ್ರೆ KN ರಾಜನ್ ಅವರು ಎಲ್ಲದಕ್ಕೂ ಕೂಡ ಅನಾರೋಗ್ಯದ ಕಾರಣವಾದ ನೆಪವನ್ನ ಇಟ್ಟು ಒಂದ್ ಕಡೆ ಅದನ್ನ ಬಲವಾಗಿ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ DK ಶಿವಕುಮಾರ್ ಅವರು ಇದನ್ನ ಯಾವ ರೀತಿಯಾಗಿ ಅರ್ಥ ಕಲ್ಪಿಸಿಕೊಂಡಿದ್ದಾರೋ ಅಥವಾ ಅವರ ಪಕ್ಷದ ವಲಯದಲ್ಲೂ ಕೂಡ ಹಲವಾರು ರೀತಿಯಲ್ಲಿ ಚರ್ಚೆಗಳು ಕೂಡ ಶುರುವಾಗಿವೆ. ಆದ್ರೆ KN ರಾಜನ್ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಾರೋಗ್ಯದ ಕಾರಣ ಇರಬಹುದಾ ಅಥವಾ DK ಶಿವಕುಮಾರ್ ಅವರು ಮತ್ತೆ KN ರಾಜನ್ ಅವರ ನಡುವೆ ನಡೀತಕ್ಕಂಥ ಒಂದಿಷ್ಟು ವಾಕ್ ಸಮರಗಳು ಕೂಡ ಇದಕ್ಕೆ ನಿನ್ನೆ ಆ ಒಂದು ಸಭೆಗೆ ಗೈರಾಗಿರ್ತಕ್ಕಂಥ ಕಾರಣ ಅನ್ನುವಂಥದ್ದು ಮಾತು